ಭೂಮಿಕಾ, ಪೂಜೆ ಅನ್ನೋದು ಒಂದು ಒಳ್ಳೆ ಸಂಪ್ರದಾಯ. ಅದರಿಂದ ಎಲ್ಲರ ಮನಸ್ಸಿಗೂ ಖುಷಿ ಸಿಗುತ್ತೆ. ಫಲ ಕೊಡೋದು ಬಿಡೋದು ಭಗವಂತನ ಬಿಟ್ಟಿತ್ತು. ಎಲ್ರಿಗೂ ಸಂತೋಷ ಆಗುತ್ತಂದ್ರೆ ಪೂಜೆ ಯಾಕೆ ಮಾಡಬಾರ್ದು ಹೇಳಿ? ನೋಡಿ ಗೌತಮರೇ, ಪೂಜೆ ಅನ್ನೋದು ನಮ್ಮ ಭಯಕ್ಕೆ, ಆತಂಕಕ್ಕೆ, ಕಾಟಾಚಾರಕ್ಕೆ ಮಾಡೋ ಕೆಲಸ ಆಗ್ಬಾರ್ದು. ಹೌದು, ಅದನ್ನ ಯಾರೇ ಮಾಡಿದ್ರು ಖುಷಿಯಿಂದ ಮಾಡ್ಬೇಕು. ಅಫ್ಕೋರ್ಸ್. ಅದನ್ನ ಫೋರ್ಸ್ ಮಾಡಿ ಮಾಡಬಾರ್ದು, ರೈಟ್? ಕರೆಕ್ಟ್. ಈಗ ಅತ್ತೆಗೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೇನ್ ತಾನೇ ಗೊತ್ತಾಗುತ್ತೆ? ನಾವೇ ಕೈ ಹಿಡಿದು ಎಲ್ಲಾನು ಮಾಡಿಸ್ಬೇಕಾಗುತ್ತೆ. ಅದು ಅವ್ರಿಗೆ ಹಿಂಸೆ ಕೊಟ್ಟಂಗಾಗುತ್ತಲ್ವಾ? ಅದಕ್ಕೆ ಬೇಡ ಅಂತಿದ್ದೀನಿ ಅಷ್ಟೇ. ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಯ್ತು. ಬಟ್ ಎಲ್ಲೋ ಸಬ್ಕಾನ್ಷಿಯಸ್ ಅಲ್ಲಿ ಅಮ್ಮನಿಗೆ ಎಲ್ಲನೂ ಗೊತ್ತಾಗ್ತಾ ಇರ್ಬೋದಲ್ವಾ? ನಮ್ಗೆ ಒಳ್ಳೇದಾಗ್ಲಿ ಅಂತ ಅವಳ ಮನಸ್ಸು ಮಿಡಿತಾ ಇರ್ಬೋದಲ್ವಾ? ಅಮ್ಮನ ಕೈಯಿಂದ ಪೂಜೆ ಮಾಡಿಸಿದ್ರೆ ಅದು ಆ ಪ್ರಾರ್ಥನೆ ದೇವ್ರಿಗೆ ತಲುಪ್ಬೋದೋ ಏನೋ. ಒಂದ್ಸತಿ ಟ್ರೈ ಮಾಡ್ಬೋದಲ್ವಾ? ಸರಿ, ಪೂಜೆ ತಾನೆ, ಒಳ್ಳೆ ಸಮಯ ನೋಡಿ ಮಾಡ್ಸೋಣ. ಈಗ ಲೈಟ್ ಅದು, ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್. ಹಲೋ, ಇದೇನು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಮಲ್ಕೊಳ್ಳೋ ಥರ ಆ ಕಡೆ ತಿಳ್ಕೊಂಡು ಮಲ್ಕೊಂಬಿಟ್ರಲ್ಲ? ಬನ್ನಿ ಕಡೆ ಮಲ್ಕೊಳ್ಳಿ, ಪರವಾಗಿಲ್ಲ. ನಾವು ಇನ್ನೊಬ್ಬರ ಪಾಲಿಗೆ ಟಿಶ್ಯೂ ಪೇಪರ್ ಆಗಬಾರ್ದು. ಯಾವುದಕ್ಕೂ ಇರಲಿ, ಮುಂದಕ್ಕೆ ಬೇಕಾಗತ್ತೆ ಅನ್ನೋ ವಿಸಿಟಿಂಗ್ ಕಾರ್ಡ್ ಆಗಬೇಕು. ಇನ್ನು ಬಟ್ ಮಾಮ್, ಯಾಕೋ ತುಂಬಾ ರಿಸ್ಕ್ ತಗೋತಾ ಇದೀವಿ ಅಂತ ಅನಿಸ್ತಾ ಇದೆ. ಅದೇನಯ್ಯ, ಏನೋ ರಿಸ್ಕ್ ಅಲ್ಲ ಇದು. ಕಾಫಿ ಕುಡಿಯುವಾಗ ಚಪ್ಪರ್ಸ್ಕೊಂಡು ತಿಂತೀವಲ್ಲ, ರಸ್ಕು. ನಾನು ಹಾಗೆ ಹೇಳ್ತಿಲ್ಲ ಮಾಮ್. ಈಗ ನಾವು ಅಂದ್ಕೊಂಡಾಗೆ ಆದ್ರೆ ಸರಿ, ಬಿಗ್ ಬ್ರೋನ ಅವಳು ಮ್ಯಾನೇಜ್ ಮಾಡ್ತಾಳೆ. ಆದರೆ ಬಂದೋಳು ನಮ್ಮ ಪರವಾಗಿ ನಿಲ್ತಾಳೆ ಅಂತ ಏನ್ ಗ್ಯಾರಂಟಿ? ಅವಳು ಉಲ್ಟಾ ಹೊಡಿಯಲ್ಲ ಭೂಮಿಕಂತರ ಅಂತ ಏನ್ ಗ್ಯಾರಂಟಿ? ನಾವು ಈ ರೂಟಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಆಗೇನಾಗುತ್ತೆ ಅಂದ್ರೆ ಯಾರನ್ನೋ ಬಲಿ ಕೊಡಕ್ ಹೋಗಿ ನಮ್ಮನ್ನ ನಾವೇ ಬಲಿ ಕೊಟ್ಟಂಗೆ. ಪ್ರತಿಯೊಂದು ರೂಟ್ಗೂ ಒಂದು ಬೈಪಾಸ್ ಅಂತ ಇರುತ್ತೆ. ಏನಾಗಿದೆ ನಿನಗೆ? ಎಲ್ಲ ನೆಗೆಟಿವ್ ಮಾತಾಡ್ತಾ ಇದೀಯಾ? ಅಂಥದ್ದೇನು ಆಗಲ್ಲ. ಅವಳು ಭೂಮಿಕಾ ಥರ ಅಲ್ಲ. ಅವಳ ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇಟ್ಕೊಂಡೇ ಹುಟ್ಟಿರೋವಳು. ಅವಳು ಇವಳ ಥರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಲೆಕ್ಕಾಚಾರ ಇಟ್ಕೊಳ್ಳಲ್ಲ. ಅವಳನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇದಕ್ಕೆಲ್ಲ ಅವಳ ತಲೆನೇ ಹಾಕಲ್ಲ. ಇವಳಿಂದ ನಮಗೆ ಇನ್ನೊಂದು ಬೆನಿಫಿಟ್ ಇದೆ. ನಾಳೆ ದಿನ ಈ ಆಸ್ತಿ, ಕಂಪನಿ ಎಲ್ಲ ಡಿವೈಡ್ ಆದರೆ ನನ್ನ ಮಕ್ಳಿಗೂ ಎಲ್ಲರಿಗೂ ಈಕ್ವಲ್ ಶೇರ್ ಸಿಗತ್ತೆ. ಅದಕ್ಕೆ ನಾನು ಈ ಥರ ಕರೆಕ್ಟ್ ಕ್ಯಾಂಡಿಡೇಟ್ನ ಹುಡುಕಿರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳೋ ಥರ ಇವಳು. ಅವಳ ಹೆಸರಲ್ಲೇ ಸಾವಿರಾರು ಕೋಟಿ ಆಸ್ತಿ ಇರಬೇಕಾದ್ರೆ ಅವಳು ಯಾಕೆ ನಮ್ಮ ಆಸ್ತಿ ಮೇಲೆ ಆಸೆ ಪಡ್ತಾಳೆ? ಹೋದ್ರಿ ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ತಾಳೆ. ಅದೇ ತಾನೇ ನಮಗೂ ಬೇಕಾಗಿತ್ತು. ಅಲ್ಲ ಸಿಸ್ಟರ್, ಎಂತ ಕುಳನ್ನು ಹುಡುಕಿದ್ದೆ ಸಿಸ್ಟರ್. ನಮ್ಮ ರೊಟ್ಟಿಲಿ ಪಾಳು ಕೇಳೋಳನ್ನ ಪಕ್ಕಕ್ಕಿಟ್ಟು ನಮಗೋಸ್ಕರ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡೋಳನ್ನೇ ಆ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದೆಯಲ್ಲ. ಬಲೆ ಸಿಸ್ಟರ್. ಇವನಿಗೂ ಅದೇ ಥರ ಹುಡುಗಿನ ತಂದ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಏನಾಯ್ತು, ಎಲ್ಲ ಇವನು ಮಾಡ್ಕೊಂಡಿತ್ತು. ಸಿಸ್ಟರ್, ಕುತೂಹಲಕ್ಕೆ ಅಂತ ಕಸದ ಪಾತ್ರಕ್ಕೆ ಇಣಗಕ್ ನೋಡ್ದ, ಆ ಪಾತ್ರೆ ಗಬಕ್ಕಂತ ಇವನು ಕತ್ತಿಗೆ ಸಿಕ್ಕಾಕೊಂಡ್ಬಿಡ್ತು. ಆಮೇಲೆ ಮುಗೀತು. ಅವಳಿಗೆ ಗಂಟು ಬಿದ್ದ, ಅವಳು ಕುತ್ತಿಗೆ ಗಂಟು ಆಗೋವರೆಗೆ ಮುಂದುವರೆದ. ಆಮೇಲೆ ಗಂಟು ಎಲ್ಲ ಒಂದರೊಳಗೊಂದು ಸೇರಿಕೊಂಡು ಬದುಕನ್ನು ಕಗ್ಗಂಟು ಮಾಡ್ಕೊಂಡ್ಬಿಟ್ಟ. ಏನು ಹಾಕಿದ್ದು 3 ಗಂಟು, ಅದು 108 ಕಗ್ಗಂಟಾಗಿ ಒದ್ದಾಡ್ತಾವನೆ. ಹಣೆ ಬರಕ್ಕೆ ಹುಣೆ ಯಾರು ವೆರಿ ಫ್ರೆಂಡ್ಲಿ. ಈ ಮುಂಚಿದಾನು ಹೀಗೆನಾ?
ಯಾವಾಗಲೂ ಅಲ್ಲ, ಬಟ್ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ದ ಪರ್ಸನ್. ನೀವು ನನಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರಿ, ಅದಕ್ಕೆ ಐ ಕುಡ್ ಓಪನ್ ಅಪ್. ಥ್ಯಾಂಕ್ ಯು ಸೋ ಮಚ್. ಕಾಫಿ ಕುಡೀರಿ, ಆರೋಗುತ್ತೆ. ಭೂಮಿಕಾ, ಹಾ ನಿಮಗೆ ಬಹಳ ವರ್ಷದ ಪರಿಚಯನ ಇವರು? ಹಾ, ಯಾಕೆ? ಅಲ್ಲ, ಇಷ್ಟು ವರ್ಷದ ಪರಿಚಯ ಇದ್ರು ಇನ್ನೂ ಹೋಗಿ ಬನ್ನಿ ಅಂತ ಮಾತಾಡ್ತಾರಲ್ಲ, ನಂಗೆ ಆಶ್ಚರ್ಯ ಆಗುತ್ತೆ. ಅದು ಮುಂಚೆಯಿಂದನೂ ನಾವು ಹೀಗೆ ಮಾತಾಡ್ತಿದ್ವಿ, ಅದೇ ರೂಢಿಯಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಅದು ನಾವು ಹೇಗೆ ಕರಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ಕ್ಲೋಸ್ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ್ಯಂಡ್ ಕ್ಲೋಸ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಈಗ ನಿಮ್ಮಿಬ್ಬರನ್ನ ನೋಡ್ತಿದ್ರೆ ನೀವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಥರ ಅನ್ನಿಸ್ತಿದ್ರಾ? ನಾನು ಹೊರಗೆ ತೊಳ್ತಾರ ಆಗೋಗ್ಬಿಟ್ಟಿದ್ದೀನಿ. ಸೆಂಟರ್ ಆಫ್ ಅಟ್ರಾಕ್ಷನ್ ನಾನಾಗಿರುವಾಗ ನೀವು ಸೈಡ್ ಲೈನ್ ಆಗಲೇಬೇಕಲ್ವಾ? ಯಾ, ಸೈಡ್ ಲೈನ್. ನೋನೋ, ಅವರು ನನ್ನ ಲೈಫ್ ಲೈನ್. ಅವ್ರು ಹೇಗೆ ಸೈಡ್ ಲೈನ್ ಆಗೋದಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ ಅಲ್ವಾ? ಗೌತಮ್ ಅವ್ರು ಹೀಗೇನೆ, ತನ್ನವ್ರನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಹತ್ರ ಆಗಬೇಕು ಅಷ್ಟೇ. ನಮ್ಮ ಪ್ರಿಯಾರಿಟಿ ಅದೇ ಆಗಿರ್ಬೇಕಲ್ವಾ? ಈವನ್ ಐ ಬಿಲೀವ್ ದ ಸೇಮ್. ಪ್ಲಾನ್ ಸಕ್ಸಸ್. ನನಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಇಷ್ಟು ಬೇಗನಾ? ಇನ್ನು ಸ್ವಲ್ಪ ತಿರಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ಇನ್ನೇನು ಮತ್ತೆ ಬರಲೇಬೇಕಲ್ವಾ? Nice talking to you. Same to you. Yeah, yeah. Bye. 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 Bye.